ಪ್ರತಿದಿನ ಧ್ಯಾನ ಅಭ್ಯಾಸ ಮಾಡೋದ್ರಿಂದ ಒತ್ತಡ ಕಡಿಮೆ ಆಗ್ತದೆ, ಮಾನಸಿಕ ನೆಮ್ಮದಿ ಪಡೆಯೋದಕ್ಕೆ, ಆಂತರಿಕ ಶಕ್ತಿ ಹೆಚ್ಚಿಸೋದಕ್ಕೆ ಸಹಾಯ ಮಾಡ್ತದೆ. ಇದು ಶಿವಮೊಗ್ಗ ನಗರದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬ್ರಹ್ಮಕುಮಾರಿ ಸ್ವಾತಿ ಹೇಳಿದ್ರು. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಆಯೋಜಿಸಿದ್ದ ಒತ್ತಡ ಮುಕ್ತ ಜೀವನಕ್ಕಾಗಿ ಶಿವಯೋಗ ಶಿಬಿರದಲ್ಲಿ ಮಾತನಾಡಿ, ಧ್ಯಾನ ಅಂದ್ರೆ ಮನಸ್ಸಿನ ಏಕಾಗ್ರತೆ, ಶಾಂತತೆ ಆಗಿದ್ದು ಧ್ಯಾನವು ಮನಸ್ಸಿನ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ, ಆಲೋಚನೆಗಳನ್ನ ನಿಯಂತ್ರಣದಲ್ಲಿ ಇಡ್ತದೆ ಎಂದು ತಿಳಿಸಿದ್ರು. ಇನ್ನು ಧ್ಯಾನವು ಒತ್ತಡ, ಆತಂಕ, ಖಿನ್ನತೆ, ದೈಹಿಕ ಮಾನಸಿಕ ಆರೋಗ್ಯವನ್ನ ಸುಧಾರಿಸುತ್ತದೆ. ಇನ್ನು ಧ್ಯಾನವು ದೇಹ ಮತ್ತು ಮನಸ್ಸಿಗೆ ಆಳವಾದ ವಿಶ್ರಾಂತಿಯನ್ನ ನೀಡುತ್ತದೆ, ಧನಾತ್ಮಕ ಆಲೋಚನೆ ವೃದ್ಧಿಸುವುದಕ್ಕೆ ಸಹಕಾರಿಯಾಗ್ತದೆ ಎಂದು ತಿಳಿಸಿದ್ರು. ಇಂಥ ಮಾನಸಿಕ ಒತ್ತಡ ನಿರ್ವಹಣೆ ಕಾರ್ಯಾಗಾರವನ್ನು ನಾವು ಫಸ್ಟ್ ಅಟೆಂಡ್ ಮಾಡಿದ್ದೀವಿ. ಸುದರ್ಶನ ಕ್ರಿಯೆ ಆಗಲಿ, ನಮ್ಮ ಶಿವಗಂಗಾ ಯೋಗ ಕೇಂದ್ರ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೇವೆ. ನಮ್ಮನ್ನು ನಾವು ತಿಳ್ಕೊಂಡ್ರೆ ಬಹಳಷ್ಟು ಬದಲಾವಣೆ ಆಗ್ತದೆ. ದೃಷ್ಟಿಯಂತೆ ಸೃಷ್ಟಿಯಂತೆ ಪ್ರಪಂಚ ಬದಲಿಸಕ್ಕಿಂತ ಮುಂಚೆ ನಿನ್ನನ್ನೇ ಬದಲಿಸುವ ಪ್ರಪಂಚ ಬೇರೆ ರೀತಿ ಕಾಣ್ತದೆ ಅಂತ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಮಾಡುವಂಥ ನಿಸ್ವಾರ್ಥಪಡುವಂಥ ಕಾರ್ಯಕ್ರಮಕ್ಕೆ ನನ್ನ ಅನಂತ ಧನ್ಯವಾದಗಳು. ಇನ್ನೂ 3-4 ಸಲ ಇರಲಿಕ್ಕಿದೆ, ಸರಿಯಾದ ಸಮಯಕ್ಕೆ ಮಾಡ್ತೇವೆ, ಉಪಯೋಗಪಡಿಸಿಕೊಳ್ಳೋಣ. ಮತ್ತೆ ವಿಜಯ್ ಕುಮಾರ್ ಸರ್ ಹೇಳಿದಾಗೆ ನಿಸ್ವಾರ್ಥಪಡುವಂಥ ಈ ಕಾರ್ಯಕ್ರಮಕ್ಕೆ ಈಶ್ವರಿ ವಿಶ್ವವಿದ್ಯಾಲಯ ಇವತ್ತು ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ, ಅನೇಕ ಸೇವಾ ಕೇಂದ್ರಗಳಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 24 ಗಂಟೆಯಲ್ಲಿ 1 ಗಂಟೆ ಆದರೂ ನಮ್ಮ ಸ್ವಯಂವನ್ನು ಸಶಕ್ತ ಮಾಡ್ಕೊಳ್ಳಿಕ್ಕೆ ನಾವು ಸಮಯ ಕೊಡಬೇಕು. ಯಾಕಂದರೆ ಅವಕಾಶ ಸಿಗ್ತಾ ಇದೆ ನಮಗೆ. ಇಂತಹ ಒಂದು ಒಳ್ಳೆಯ ವಾತಾವರಣ ಎಲ್ಲ ಕಡೆ ಸಿಗೋದಿಲ್ಲ. ಈಗ ಮನೆಯಲ್ಲಿ ದೇವರ ಮನೆ ಅಂತ ಒಂದು ಮಾಡಿರ್ತೀವಿ, ಆದರೂ ಟೆಂಪಲ್ಗೆ ಹೋಗ್ತೀವಿ. ಯಾಕೆ? ಒಂದು ವೈಬ್ರೇಷನ್ಸ್. ಸೊ ಹಾಗಾಗಿ ಒಂದು ಒಳ್ಳೆಯ ವಾತಾವರಣ ನಮಗೆ ಸಿಕ್ಕಿದೆ ಅಂದರೆ ಇಟ್ಸ್ ಎ ಗಾಡ್ ಗಿಫ್ಟ್. ಅದರ ಪೂರ್ತಿ ಲಾಭ ಪಡೆಯೋಣ. ಇವತ್ತು ಪ್ರತಿಯೊಂದು ಕ್ಷೇತ್ರ, ಎಷ್ಟೋ ರಂಗಗಳು, ಅನೇಕ ವಿಭಾಗಗಳು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಂದ ನಮಗೆ ಕಂಟಿನ್ಯೂ ಮಾಡೋಣ. ಬಟ್ ಇದನ್ನು ಕರೆಕ್ಟಾಗಿ 7 ಡೇಸ್ ಅಟೆಂಡ್ ಮಾಡಿದರೆ ಒಂದು ಪ್ರಾಸೆಸ್ ಗೊತ್ತಾಗ್ತದೆ. ಹೇಗೆ ಒಂದು ಏನಾದರೂ ಒಂದು ಐಟಮ್ ರೆಡಿ ಮಾಡಬೇಕು ಅಂದರೆ ನಮಗೆ ಅದ್ರ ಬಗ್ಗೆ ಏನು ಬೇಕು, ನಾಲೆಜ್ ಬೇಕು. ಸುಮ್ಮನೆ ನಾವು ಕೂತ್ಕೊಂಡ ತಕ್ಷಣ ಮೆಡಿಟೇಷನ್ ಮಾಡೋದಿಲ್ಲ. ಸೊ ಮೆಡಿಟೇಷನ್ ಮಾಡುವಂತಹ ವಿಧಾನ, ಇದನ್ನು ನಾವು ಯಾವುದೋ ಒಂದು ಹೊಸ ಪಂಥ ಹೇಳ್ತಾ ಇಲ್ಲ. ಈಶ್ವರೀಯ ವಿಶ್ವವಿದ್ಯಾಲಯ ಯೂನಿವರ್ಸಲ್ ಟ್ರೂತ್. ಸ್ಪಿರಿಚುವಾಲಿಟಿ ಅಂದ್ರೇನು? ಯೂನಿವರ್ಸಲ್ ಟ್ರೂತ್, ಜಾಗತಿಕ ಸತ್ಯ. ಯಾಕಂದರೆ ನಮ್ಮ ಪತಂಜಲಿ ಮುನಿಯರು ಹೇಳಿದ್ದಾರೆ, ಯೋಗ ಚಿತ್ತ ವಿರುದ್ಧ ನಿರೋಧಕ. ಅಂದರೆ ಚಿತ್ತದ ಚಂಚಲತೆಯನ್ನು ದೂರ ಮಾಡುವಂತಹ ವಿಧಿನೇ ಯಾವುದು? ಯೋಗ. ಎಷ್ಟೋ ಅನೇಕ ಸಾಧಕರು ಮುನಿಗಳು ಹೇಳಿದ್ದಾರೆ, ಯೋಗ ಸ್ವದರ್ಶನ ನತು ಪ್ರದರ್ಶನ. ಪ್ರದರ್ಶನ ಮಾಡೋದು ಯೋಗ ಅಲ್ಲ, ಶಾರೀರಿಕ ಕಸರತ್ತು ಅದು ಯೋಗಾಸನ. ಮನಸ್ಸಿಗೆ ಸಂಬಂಧಪಟ್ಟದ್ದು ಯಾವುದು? ಅದು ಯೋಗ, ಮೆಡಿಟೇಷನ್. ಮತ್ತು ಯೋಗ ಅದೆಷ್ಟು ಸೂಕ್ಷ್ಮ ಇದೆ. ನಾನು ಮೊದಲೇ ಈ ಪ್ರಜಾಪಿತ ಬ್ರಹ್ಮಕುಮಾರಿ ನನ್ನ ಮನಸ್ಸಲ್ಲಿ ಒಂದು ಅವರದೇ ಒಂದು ಸೆಟಪ್ ಇದು ಅವ್ರಿಗೋಸ್ಕರನೇ ಮಾಡ್ಕೊಂಡಿರೋದು. ನಮಗೆ ಏನು ಇಲ್ಲಿ ಕೆಲಸ ಇರೋದಿಲ್ಲ, ಡ್ರೆಸ್ ಎಲ್ಲ ನೋಡಿ ನಮಗೆ ಅಲ್ಲೇ ಅವಕಾಶ ಇರೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ವ್ಯವಸ್ಥೆಗಳನ್ನ ನೋಡೋದು, ಈ ಥರದ ವಾತಾವರಣ ಈಗಂತೂ ನಾವು ನೋಡ್ತಾನೆ ಇದ್ದೀವಿ. ಸಾಕಷ್ಟು ಜನ ನಮ್ಮ ಯಾವತ್ತು ನಾವು ಮಾಡ್ತೀವಿ ಅವತ್ತು ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗ್ತೀವಿ. ಅಷ್ಟು ವಿಷಯಗಳನ್ನ ಮೊನ್ನೆ ನಮ್ಮ ಬಸ್ ರುದ್ರೇಶ್ ಅವರು ಹೇಳ್ತಾ ಇದ್ದಾರೆ, ನಾವು ಮೌಂಟ್ ಅಬು ಹೋಗಿ ಬಂದಮೇಲೆ ನನಗೆ ಯಾವ ರೀತಿ 1 ತಿಂಗಳು 2 ತಿಂಗಳಿಂದ ಅವ್ರ ಪರಿಚಯ